So today next topic is micrometer screw gauge. Okay. So micrometer screw gauge ನೀವು ಆಲ್ರೆಡಿ ವರ್ನಿಯರ್ ಕ್ಯಾಲಿಪರ್ ನ ನೋಡಿದ್ದೀರಾ. ಸೊ ಮೈಕ್ರೋಮೀಟರ್ ಸ್ಕ್ರೂ ಗೇಜ್ ಬಗ್ಗೆ ಡಿಸ್ಕಸ್ ಮಾಡಿರಲಿಲ್ಲ. ಸೊ ಮೈಕ್ರೋಮೀಟರ್ ಸ್ಕ್ರೂ ಗೇಜ್ ಆಕ್ಚುಲಿ ಅಡ್ವಾನ್ಸ್ ಡೆವಲಪ್ಮೆಂಟ್ ಆಫ್ ವರ್ನಿಯರ್ ಕ್ಯಾಲಿಪರ್. ಸೊ ವರ್ನಿಯರ್ ಕ್ಯಾಲಿಪರ್ ಅಲ್ಲಿ ಏನ್ ಅಕ್ಯುರಸಿ ಸಿಗುತ್ತೆ, ಸೊ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಅಕ್ಯುರಸಿ ಯಾವ್ದಪ್ಪ ಅಂದ್ರೆ ಅದು ಮೈಕ್ರೋಮೀಟರ್ ಸ್ಕ್ರೂ ಗೇಜ್ ನಲ್ಲಿ. ಓಕೆ, ಸೊ ಸ್ಕ್ರೂ ಗೇಜ್ ಆಕ್ಚುಲಿ ಅನ್ ಇನ್ಸ್ಟ್ರೂಮೆಂಟ್. ನೋಡಿ, screw gauge. A screw gauge is an instrument so that is used to measure a small length. That is used to measure a small length with the accuracy greater than vernier calipers. Vernier caliper comparison ಮಾಡಿದ್ರೆ accuracy ಜಾಸ್ತಿ ಇರುತ್ತೆ. Okay, so it is also called as a micrometer screw gauge. Sometimes screw gauge ಅಂತಾನೂ ಡಿಫೈನ್ ಮಾಡ್ತಾರೆ, sometime micrometer ಅಂತಾನೂ ಡಿಫೈನ್ ಮಾಡ್ತಾರೆ, sometime combined ಆಗಿ micrometer screw gauge ಅಂತಾನೂ ಕೂಡ ಡಿಫೈನ್ ಮಾಡ್ತಾರೆ. So screw gauge is a device or instrument used to measure a small length with accuracy greater than vernier caliper. ವರ್ನಿಯರ್ ಕ್ಯಾಲಿಪರ್ ಕಂಪ್ಯಾರಿಸನ್ ಮಾಡಿದ್ರೆ ಅಕ್ಯುರಸಿ ಮೈಕ್ರೋಮೀಟರ್ ನಲ್ಲಿ ಜಾಸ್ತಿ ಇರುತ್ತೆ. ಸ್ಮಾಲ್ ಲೆಂತ್, ಸ್ಮಾಲ್ ಥಿಕ್ನೆಸ್ ಗಳಿಗೆ ಮೈಕ್ರೋಮೀಟರ್ ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ಕ್ಲಿಯರ್? ಸೊ ನೆಕ್ಸ್ಟ್, ಸೊ ಪಾರ್ಟ್ಸ್ ಆಫ್ ಆನ್ ಮೈಕ್ರೋಮೀಟರ್. ಸೊ ಮೈಕ್ರೋಮೀಟರ್ ನಲ್ಲಿರುವಂತ ಡಿಫ್ರೆಂಟ್ ಪಾರ್ಟ್ಸ್ ಗಳನ್ನ ನೋಡ್ತಾ ಹೋದ್ರೆ, ಸೊ ಫಸ್ಟ್ ಪಾರ್ಟ್ ನೋಡಿ, ಹ್ಯಾಂಡ್ ವಿಲ್ ಅಂತ ಡಿಫೈನ್ ಮಾಡ್ತೀವಿ. ಸೆಕೆಂಡ್ ಪಾರ್ಟ್ ಸ್ಪಿಂಡಲ್ ಅಂತ ಡಿಫೈನ್ ಮಾಡ್ತೀವಿ. ಈ ಸ್ಪಿಂಡಲ್ ಮೂವ್ಮೆಂಟ್ ಇರುತ್ತೆ. ಸೊ ಲಾಕ್ ನಟ್ ಇರುತ್ತೆ. ಸ್ಪಿಂಡಲ್ ನ ನಾವೇನ್ ಮಾಡ್ಬೋದು, ಲಾಕ್ ಮಾಡ್ಬೋದು. ಸೊ ನೆಕ್ಸ್ಟ್ ಟೂ ಇಂಪಾರ್ಟೆಂಟ್ ಸ್ಕೇಲ್ಸ್ ಇರುತ್ತೆ. ಸೊ ಒಂದು ಮೇನ್ ಸ್ಕೇಲ್ ಅಂತ ಡಿಫೈನ್ ಮಾಡ್ತೀವಿ. ಸೊ ದಿಸ್ ಇಸ್ ಕಾಲ್ಡ್ ಎಸ್ ಮೇನ್ ಸ್ಕೇಲ್. ಸೊ ನೋಡಿ ಇಲ್ಲಿ ತೋರಿಸಿದ್ದಾರೆ. ಸೊ ಮೇನ್ is called as main scale. Another one is this is called as micrometer scale. ಸೊ ಟೂ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಕೇಲ್ ಇರುತ್ತೆ. ಸೊ ಇಲ್ಲೊಂದು ಸ್ಟ್ರೈಟ್ ಲೈನ್ ಕಾಣಿಸ್ತಿದೆ ನೋಡಿ, ಇದನ್ನ ಬೇಸ್ ಲೈನ್ ಅಂತ ಹೇಳ್ಬಿಟ್ಟು ಡಿಫೈನ್ ಮಾಡ್ತೀವಿ. ಸೊ ಈಕ್ವಲ್ ಟು 0 ಇರುತ್ತೆ. ನೆಕ್ಸ್ಟ್ ಸ್ಲೀವ್ ಅಂತಾನೂ ಕರಿತೀವಿ ಇದನ್ನ. ಸೊ ನೆಕ್ಸ್ಟ್ ಥಿಂಬಲ್ ವಿತ್ ರೊಟೇಟಿಂಗ್ ವರ್ನಿಯರ್ ಸ್ಕೇಲ್. ಸೊ ದಿಸ್ ಇಸ್ ಕಾಲ್ಡ್ ರೊಟೇಟಿಂಗ್ ವರ್ನಿಯರ್ ಸ್ಕೇಲ್ ಆರ್ ಥಿಂಬಲ್ ಅಂತಾನೂ ಡಿಫೈನ್ ಮಾಡ್ತೀವಿ. ದ ಎಂಡ್ ಆಫ್ ದ ಮೈಕ್ರೋಮೀಟರ್ ಇಸ್ ಕಾಲ್ಡ್ ಎಸ್ ರಾಚೆಟ್ ಅಂತ ಹೇಳ್ಬಿಟ್ಟು ಡಿಫೈನ್ ಮಾಡ್ತೀವಿ. ಸೊ ದ ಯು ಶೇಪ್ಡ್ ಮೆಟಲ್ ಏನಿರುತ್ತೆ ಇದನ್ನ ನಾವು ಫ್ರೇಮ್ ಅಂತ ಹೇಳ್ಬಿಟ್ಟು ಡಿಫೈನ್ ಮಾಡ್ತೀವಿ. ಕ್ಲಿಯರ್? ನೆಕ್ಸ್ಟ್ ಲೀಸ್ಟ್ ಕೌಂಟ್. ಸೊ ಲೀಸ್ಟ್ ಕೌಂಟ್ ತುಂಬಾ ಇಂಪಾರ್ಟೆಂಟ್, ಬಿಕಾಸ್ ಲೀಸ್ಟ್ ಕೌಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಕ್ಯುರಸಿ. ಹಂಗಾಗಿ ಲೀಸ್ಟ್ ಕೌಂಟ್ ನ ಕಂಡುಹಿಡಿಯೋದಾದ್ರೆ ಯಾವ ರೀತಿ ಕಂಡುಹಿಡಿಯೋದು, ಲೀಸ್ಟ್ ಕೌಂಟ್ ಎಷ್ಟಿರುತ್ತೆ ಅನ್ನೋದನ್ನ ನೋಡೋಣ. ಪ್ರಾಬ್ಲಮ್ಸ್ ಗಳಿರುತ್ತೆ, ಪ್ರಾಬ್ಲಮ್ಸ್ ನ ಡಿಸ್ಕಸ್ ಮಾಡಿದೀನಿ. ಲೀಸ್ಟ್ ಕೌಂಟ್ ಆಫ್ ಎ ವರ್ನಿಯರ್ ಕ್ಯಾಲಿಪರ್ ಸ್ಕ್ರೂ ಗೇಜ್ ಈಸ್ 0.01 mm. ಸೊ ಆಕ್ಚುಲಿ ನಾವು ವರ್ನಿಯರ್ ಕ್ಯಾಲಿಪರ್ ನಲ್ಲಿ ನೋಡುದು, ವರ್ನಿಯರ್ ಕ್ಯಾಲಿಪರ್ ನಲ್ಲಿ ಲೀಸ್ಟ್ ಕೌಂಟ್ ಬಂದ್ಬಿಟ್ಟು 0.1 mm ಇತ್ತು, ಇಲ್ಲಿ 0.01 mm. ಸೊ ಅಕ್ಯುರಸಿ ಇನ್ಕ್ರೀಸ್ ಆಗಿದೆ. ಆಕ್ಚುಲಿ ಸ್ಕ್ರೂ ಗೇಜ್ ವರ್ಕ್ಸ್ ಆನ್ ದಿ ಪ್ರಿನ್ಸಿಪಲ್ ಆಫ್ ಸ್ಕ್ರೂ ಅಂಡ್ ನಟ್ ಮೆಕ್ಯಾನಿಸಮ್. ಸ್ಕ್ರೂ ಮತ್ತೆ ನಟ್ ಮೆಕ್ಯಾನಿಸಮ್ ಮೇಲೆ ವರ್ಕ್ ಆಗ್ತಿರುತ್ತೆ. ಬಟ್ ವರ್ನಿಯರ್ ನಲ್ಲಿ ಬೇಸ್ಡ್ ಆನ್ ದಿ ಪ್ರಿನ್ಸಿಪಲ್ ಆಫ್ ಫಾರ್ವರ್ಡ್ ವರ್ನಿಯರ್ ಅಂತ ಡಿಫೈನ್ ಮಾಡ್ತೀವಿ. ಸೊ ಹಾಗಿದ್ರೆ ಲೀಸ್ಟ್ ಕೌಂಟ್ ಕಂಡುಹಿಡಿಯಕ್ಕೆ ಯಾವ ಫಾರ್ಮುಲಾ ಇದೆ, ಯಾವ ರೀತಿ ಕಂಡುಹಿಡಿಯೋದು ಅಂತ ನೋಡೋಣ. ಸೊ ಲೀಸ್ಟ್ ಕೌಂಟ್ ಇಸ್ ಈಕ್ವಲ್ ಟು ಪಿಚ್ ಆಫ್ ದಿ ಸ್ಕ್ರೂ. ಪಿಚ್ ಬೇಕೇ ಬೇಕಿಲ್ಲಿ. ಸೊ ಪಿಚ್ ಆಫ್ ದಿ ಸ್ಕ್ರೂ ಡಿವೈಡೆಡ್ ಬೈ ನಂಬರ್ ಆಫ್ ಡಿವಿಷನ್ಸ್ ಆನ್ ಸರ್ಕ್ಯುಲರ್ ಸ್ಕೇಲ್ ಅಥವಾ ರೊಟೇಟಿಂಗ್ ಸ್ಕೇಲ್. ಸರ್ಕ್ಯುಲರ್ ಸ್ಕೇಲ್ ಏನಿರುತ್ತೆ ಅದನ್ನ ತಗೊಳ್ತೀವಿ. ಫಾರ್ ಎಕ್ಸಾಂಪಲ್ 1 mm ಇಸ್ ದಿ ಮಿನಿಮಮ್ ಪಿಚ್ ಆಫ್ ದಿ ಗೇಜ್, ದೆನ್ ಡಿವೈಡೆಡ್ ಬೈ 1000 ಸರ್ಕ್ಯುಲರ್ ಡಿವಿಷನ್ಸ್. ಸರ್ಕ್ಯುಲರ್ ಸ್ಕೇಲ್ ನ ಡಿವಿಷನ್ 1000 ಇದೆ ಅಂತ ಡಿಫೈನ್ ಮಾಡ್ಕೊಂಡ್ರೆ 1 ಡಿವೈಡೆಡ್ ಬೈ 100 is equal to 0.01 millimeter or 0.001 centimeter. Clear? So next, special definitions on micrometer measurements. So pitch na define ಮಾಡೋದಾದ್ರೆ, so pitch is the screw is the distance moved by the spindle per revolution. Pitch means pitch of the screw is the distance moved by the spindle per revolution. ಒಂದು ರೆವಲ್ಯೂಷನ್ ಗೆ ಸೊ ಪಿಸ್ಟನ್ ಡಿಸ್ಟೆನ್ಸ್ ಎಷ್ಟು ಮೂವ್ ಆಗುತ್ತೆ ಅನ್ನೋದನ್ನ ನಾವೇನಂತ ಡಿಫೈನ್ ಮಾಡ್ತೀವಿ, ಪಿಚ್ ಅಂತ ಕರಿತೀವಿ. ಓಕೆ, ಸೊ ಪಿಚ್ ಮೇ ವೇರಿ ಫಾರ್ ಡಿಫ್ರೆಂಟ್ ಮೈಕ್ರೋಮೀಟರ್. ಸೊ ಮೈಕ್ರೋಮೀಟರ್ ಮೇಲೆ ಬಿಕಾಸ್ ಅಕ್ಯುರಸಿ ಜಾಸ್ತಿ ಬೇಕು ಅಂದ್ರೆ ಸೊ ಪಿಚ್ ವೇರಿಯೇಷನ್ ಆಗ್ತಾ ಇರುತ್ತೆ. ಸೊ ಡಿಫ್ರೆಂಟ್ ಮೈಕ್ರೋಮೀಟರ್ ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪಿಚ್ ಇರುತ್ತೆ. ಕ್ಲಿಯರ್? ಸೊ ನೆಕ್ಸ್ಟ್ ಪಾಯಿಂಟ್, so least count is equal to, so again formula nodi, pitch divided by number of divisions on the circular scale. So next, the least count of an one example nodona. The least count of the micrometer is 100 equal divisions and pitch is equal to 0.5 mm. pitch ಎಷ್ಟಿದೆ 0.5 ಇದೆ. ಸೊ ನೆಕ್ಸ್ಟ್ ಡಿವಿಷನ್ಸ್ ಎಷ್ಟಿದೆ 100 ಡಿವಿಷನ್ಸ್ ಇದೆ. ಸೊ ಹಂಗಿದ್ದಾಗ ಲೀಸ್ಟ್ ಕೌಂಟ್ ನ ಯಾವ ತರ ಕಂಡುಹಿಡಿಯೋದು ಅಂತ ಕ್ವಶನ್ ಕೇಳ್ತಿದ್ದಾನೆ. ಓಕೆ, ಸೊ ಲೀಸ್ಟ್ ಕೌಂಟ್ ನ ಕಂಡುಹಿಡಿಯಕ್ಕೆ ಫಾರ್ಮುಲಾ
0.5 mm is the pitch of the micrometer. So divisions is equal to 100 mm. So 0.05 mm. So pitch ಮತ್ತೆ ಇದನ್ನ ಡಿವೈಡ್ ಮಾಡಿದ್ರೆ ನಮಗೆ pitch and number of division ಡಿವೈಡ್ ಮಾಡಿದ್ರೆ least count ಸಿಗುತ್ತೆ. ಕ್ಲಿಯರ್. ನೆಕ್ಸ್ಟ್ ಲೆಂತ್ ಫಾರ್ಮುಲಾ ಫಾರ್ ಮೈಕ್ರೋಮೀಟರ್. ನಾವು ಲೆಂತ್ ಫಾರ್ಮುಲಾ ಅಥವಾ ಟೋಟಲ್ ರೀಡಿಂಗ್ ಅಂತ ಏನ್ ಹೇಳ್ತೀವಿ, ಸೊ ಅದನ್ನ ಯಾವ ರೀತಿ ಕಂಡುಹಿಡಿಯೋದು ಅಂತ. ಸೊ ಆಲ್ದೋ ದ ಲೀಸ್ಟ್ ಕೌಂಟ್ may vary between different micrometers. The length formula of any micrometer is the follows. Yalla micrometer gu comparison madana, not only for this micrometer. So now calculate madadadre total observed reading ಅಥವಾ total reading ಅಂತ ನಾವು ಡಿಫೈನ್ ಮಾಡ್ತೀವಿ. ಮೇನ್ ಸ್ಕೇಲ್ ರೀಡಿಂಗ್. ಸೊ ಮೇನ್ ಸ್ಕೇಲ್ ರೀಡಿಂಗ್ ಅನ್ನ ನಾವು ಸಿಂಪಲ್ ಆಗಿ ಕಳೆಯೋದಾದ್ರೆ PSR ಅಂತ ಡಿಫೈನ್ ಮಾಡಬಹುದು. ಇದು ಮೇನ್ ಆಗಿರೋದ್ರಿಂದ ಸೊ ಮೇನ್ ಸ್ಕೇಲ್ ರೀಡಿಂಗ್ ಅನ್ನ ಅನದರ್ ವರ್ಡ್ ನಲ್ಲಿ ಏನಂತ ಡಿಫೈನ್ ಮಾಡಬಹುದು, PSR. PSR is equal to pitch scale reading ಅಂತಾನೂ ಕರೀತಾರೆ. ಸೊ ಪ್ಲಸ್ ಸರ್ಕ್ಯುಲರ್ ಸ್ಕೇಲ್ ಡಿವಿಷನ್ಸ್ ಏನಿದೆ, ಸರ್ಕ್ಯುಲರ್ ಸ್ಕೇಲ್ ಡಿವಿಷನ್ಸ್ ಆನ್ ಕೋಇನ್ಸಿಡೆನ್ಸ್ ಇನ್ ದಿ ಬೇಸ್ ಲೈನ್. ಬೇಸ್ ಲೈನ್ ಅಂತ ಏನಿರುತ್ತೆ ಸ್ಟ್ರೈಟ್ ಲೈನ್, ಆ ಬೇಸ್ ಲೈನ್ ಗೆ ಯಾವ್ದು ಕೋಇನ್ಸಿಡೆಂಟ್ ಆಗಿರುತ್ತೆ, ಬೇಸ್ ಲೈನ್ ಗೆ ಯಾವ್ದು ಕೋಇನ್ಸಿಡೆಂಟ್ ಆಗಿರುತ್ತೆ, ನಾವು ಅದನ್ನ ಏನಂತ ಡಿಫೈನ್ ಮಾಡ್ತೀವಿ, ಸರ್ಕ್ಯುಲರ್ ಸ್ಕೇಲ್ ಕೋಇನ್ಸಿಡೆನ್ಸ್ ವಿತ್ ದಿ ಬೇಸ್ ಲೈನ್. ಸೊ ದಿಸ್ ಇಸ್ ಕಾಲ್ಡ್ ಎಸ್ MSR. ಸೊ ಮೇನ್ ಸ್ಕೇಲ್ ರೀಡಿಂಗ್ with scale reading, this is called as main scale reading, MSR. Define ಮಾಡೋಣ. pitch scale reading plus so total observed reading ಇದು pitch scale ಅಂತ ತಗೋಬಿಡಿ. ಸೊ ಇದು pitch scale reading ತಗೊಳ್ಳಿ, ಇದನ್ನ main scale reading ತಗೊಳ್ಳಿ. ಕ್ಲಿಯರ್. ಸೊ ಇಲ್ಲೇನ್ ಕಾಣಿಸ್ತಿದೆಯಲ್ಲ, ಸೊ ಇದು pitch scale reading ತಗೊಳ್ಳಿ, ಸೊ ಇದನ್ನ main scale reading ತಗೊಳ್ಳಿ. main scale reading plus pitch scale reading into least count into multiply with least count. ಸಮ್ ಟೈಮ್ ಏನಾದ್ರು ಝೀರೋ ಎರರ್ ಅಥವಾ ಝೀರೋ ಕರೆಕ್ಷನ್ ಏನಾದ್ರು ಬಂದ್ರೆ ಆ ಝೀರೋ ಎರರ್ ಮತ್ತೆ ಝೀರೋ ಕರೆಕ್ಷನ್ ನ ಯಾವ್ದಕ್ಕೆ ಆಡ್ ಮಾಡಬೇಕು ಅಂದ್ರೆ ಸರ್ಕ್ಯುಲರ್ ಸ್ಕೇಲ್ ಡಿವಿಷನ್ಸ್ ಏನಿರುತ್ತೆ ಸೊ ಇದಕ್ಕೆ ನಾವು ಆಡ್ ಮಾಡ್ಕೋಬೇಕಾಗುತ್ತೆ. ಆಡ್ ಮಾಡ್ಕೊಂಡು ಝೀರೋ ಎರರ್ ಝೀರೋ ಕರೆಕ್ಷನ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ಫಾರ್ಮುಲಾಸ್ ವಿತ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿದೀನಿ. ಸೊ ಅದನ್ನ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ನಿಮ್ ಫಾರ್ಮುಲಾಸ್ ಯಾವ ರೀತಿ ಝೀರೋ ಎರರ್ ಝೀರೋ ಕರೆಕ್ಷನ್ ಅಂತ ಗೊತ್ತಾಗುತ್ತೆ. ಇಲ್ಲಿ ಥಿಯರಿ ಕ್ವಶನ್ಸ್ ಗಳನ್ನ ಮಾತ್ರ ನೋಟ್ ಮಾಡ್ಕೊಳ್ಳಿ. ಓಕೆ. ಸೊ ಎರರ್ಸ್ ಇನ್ ಮೈಕ್ರೋಮೀಟರ್ ಯಾವ ರೀತಿ ಎರರ್ಸ್ ಇರುತ್ತೆ ಅಂತ ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್ ಸೊ ಎರರ್ಸ್ ಇನ್ ಮೈಕ್ರೋಮೀಟರ್ ನಲ್ಲಿ ದೇರ್ ಆರ್ 2 ಟೈಪ್ಸ್ ಆಫ್ ಎರರ್ಸ್ ಬರುತ್ತೆ ಮೈಕ್ರೋಮೀಟರ್ ನಲ್ಲಿ. ಸೊ ಒಂದು ಝೀರೋ ಎರರ್ ಇನ್ ಮೈಕ್ರೋಮೀಟರ್ ರೀಡಿಂಗ್, ಒಂದು ಪಾಸಿಟಿವ್ ಝೀರೋ ಎರರ್ ಅಂತ ಇದೆ. ಸೊ ಪಾಸಿಟಿವ್ ಝೀರೋ ಅಂದ್ರೆ ಯಾವ ರೀತಿ ಇರುತ್ತೆ, ಸೊ ಹ್ಯಾಪನ್ಸ್ ಇನ್ ಝೀರೋ ಆಫ್ ದಿ ಸರ್ಕ್ಯುಲರ್ ಆಕ್ಸಿಲರಿ ಸ್ಕೇಲ್ ಪ್ಲೇಸಸ್ ಬಿಲೋ ದಿ ಝೀರೋ ಆಫ್ ದಿ ಮೀಟರ್ ಸ್ಕೇಲ್ ರೀಡಿಂಗ್. ಮೀಟರ್ ಸ್ಕೇಲ್ ರೀಡಿಂಗ್ ಮೀನ್ಸ್ ಮೈನ್ ಸ್ಕೇಲ್ ರೀಡಿಂಗ್. ಸಪೋಸ್ ಇಲ್ಲಿ ಸ್ಕೆಚ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಐ ಥಿಂಕ್ ಸ್ಕೆಚ್ ನೋಡಿದ್ರೆ ಝೀರೋ ಏನಿದೆ, ಈ ಝೀರೋ ಮೈನ್ ಸ್ಕೇಲ್ ನಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಝೀರೋ ಇನ್ನ ರೊಟೇಟಿಂಗ್ ಸ್ಕೇಲ್ ಇದೆಯಲ್ಲ, ಈ ರೊಟೇಟಿಂಗ್ ಸ್ಕೇಲ್ ಇರೋ ಝೀರೋ ಸೊ ಆಕ್ಚುಲಿ ಕೋಇನ್ಸಿಡೆಂಟ್ ಆಗಿರ್ಬೇಕು, ಎರಡೂ ಕೂಡ ಈಕ್ವಲ್ ಆಗಿರ್ಬೇಕು. ಹಾಗಿದ್ರೆ ನಾವೇನಂತ ಡಿಫೈನ್ ಮಾಡ್ತೀವಿ, ಸಪೋಸ್ ಈ ಝೀರೋ ಏನಾದ್ರು ಇಲ್ಲಿದ್ದಿದ್ರೆ ಆಯ್ತಾ, ಸೊ ದೇರ್ ಇಸ್ ನೋ ಎರರ್ ಅಂತ ಕರಿತಾ ಇತ್ತು. ಓಕೆ. ಸೊ ಇದೇನಾಗಿದೆ, ಝೀರೋ ಮುಂದೆ ಬಂದಿದೆ. ಇಲ್ಲಿ ನೋಡಿ, happen when zero of the circular scale places below the zero of the main scale. ಈ ಸರ್ಕ್ಯುಲರ್ ಸ್ಕೇಲ್ ನಲ್ಲಿ ಇರುವಂತ ಝೀರೋ ಬಿಲೋ ಆಫ್ ದಿ ಮೇನ್ ಸ್ಕೇಲ್ ಝೀರೋ, ಈ ಸ್ಕೇಲ್ ಗಿಂತ ಸೊ ಕೆಳಗಡೆ ಇದೆ. ಸೊ ಕೆಳಗಡೆ ಇದ್ದಾಗ ನಾವೇನಂತ ಕರಿತೀವಿ, ಪಾಸಿಟಿವ್ ಎರರ್ ಅಂತ ಕರಿತೀವಿ. ಮುಂದೆ ಹೋಗಿದೆ, ಸೊ ಮುಂದೆ ಹೋಗಿದ್ರೆ ಯಾವುದು ಸರ್ಕ್ಯುಲರ್ ಸ್ಕೇಲ್ ಮುಂದೆ ಹೋಗಿದ್ರೆ ನಾವು ಅದನ್ನ ಝೀರೋ ಎರರ್ ಅಂತ, ಪಾಸಿಟಿವ್ ಝೀರೋ ಎರರ್ ಅಂತ ಕರಿತೀವಿ. ಕರೆಕ್ಷನ್ ಮಾಡ್ಬೇಕಾದ್ರೆ ಯಾವ ರೀತಿ ಕರೆಕ್ಷನ್ ಮಾಡ್ತೀವಿ ಗೊತ್ತಾ, ನೆಗೆಟಿವ್ ಕರೆಕ್ಷನ್ ಅಂತ ತಗೊಳ್ತೀವಿ. ನೋಡಿ, ಪಾಸಿಟಿವ್ ಝೀರೋ ಎರರ್ ಇದ್ರೆ ಕರೆಕ್ಷನ್ ಬಂದ್ಬಿಟ್ಟು ಏನಾಗುತ್ತೆ, ನೆಗೆಟಿವ್ ಆಗಿರುತ್ತೆ. ಸೊ ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್. ಕ್ಲಿಯರ್. ಸೊ ಪಾಸಿಟಿವ್ ಝೀರೋ ಎರರ್, ಕರೆಕ್ಷನ್ ಬಂದ್ಬಿಟ್ಟು ಏನಾಗಿರುತ್ತೆ, ಸೊ ಕರೆಕ್ಷನ್ ಬಂದ್ಬಿಟ್ಟು ನೆಗೆಟಿವ್ ಕರೆಕ್ಷನ್ ಅಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ನೆಗೆಟಿವ್ ಝೀರೋ ಎರರ್. ಸೊ ನೆಗೆಟಿವ್ ಝೀರೋ ಎರರ್ ಅಂದ್ರೆ ಏನ್ ಮೀನಿಂಗು, ಸೊ ನೆಗೆಟಿವ್ ಝೀರೋ ಎರರ್ ಅಂದ್ರೆ ನೋಡಿ ಇಲ್ಲಿ ನೆಗೆಟಿವ್ ಝೀರೋ ಎರರ್. ಸೊ ಯಾವ ರೀತಿ ಇರುತ್ತೆ ನೆಗೆಟಿವ್ ಝೀರೋ ಎರರ್ ಅಂತ ನೋಡೋದಾದ್ರೆ, ಸೊ ಹ್ಯಾಪನ್ಸ್ ವೆನ್ ದಿ ಝೀರೋ ಆಫ್ ದಿ ಸರ್ಕ್ಯುಲರ್ ಆಕ್ಸಿಲರಿ ಸ್ಕೇಲ್ ಪ್ಲೇಸಸ್ ಅಬೋವ್ ದಿ ಝೀರೋ ಆಫ್ ದಿ ಮೀಟರ್ ಸ್ಕೇಲ್ ರೀಡಿಂಗ್. ಮೀಟರ್ ಸ್ಕೇಲ್ ರೀಡಿಂಗ್ ಸಮ್ ಟೈಮ್ ಮೇನ್ ಸ್ಕೇಲ್ ರೀಡಿಂಗ್. ಸೊ ನಿಮಗೆ ಇಲ್ಲಿ ಕಾಣಿಸ್ತಿರ್ಬಹುದು. ಸೊ ದಿಸ್ ಇಸ್ ಕಾಲ್ಡ್ ಎಸ್ ಝೀರೋ ಏನಾಗಿ ಝೀರೋ ಮೇನ್ ಸ್ಕೇಲ್ ರೀಡಿಂಗ್ ಇದೆಯಲ್ಲ, ಸರ್ಕ್ಯುಲರ್ ಸ್ಕೇಲ್ ಝೀರೋ ಮೇನ್ ಸ್ಕೇಲ್ ಝೀರೋಗಿಂತ ಮೇಲಿದ್ರೆ, ಸೊ ನೋಡಿ ಇಲ್ಲಿ ಆರನ್ನು ತೋರಿಸಿದೀವಿ, ಮುಂದೆ ಏನಾದ್ರು ಹೋಗಿತ್ತು ಅಂದ್ರೆ ಅದ್ ಬಂದ್ಬಿಟ್ಟು ನೆಗೆಟಿವ್ ಝೀರೋ ಎರರ್ಸ್. ಸೊ ನೆಗೆಟಿವ್ ಝೀರೋ ಎರರ್ ಕರೆಕ್ಷನ್ ಮಾಡೋದಾದ್ರೆ ನೀವೇನ್ ಕರೆಕ್ಷನ್ ಮಾಡ್ಬೇಕು ಗೊತ್ತಾ, ಪಾಸಿಟಿವ್ ಕರೆಕ್ಷನ್ ಮಾಡ್ಬೇಕು.
ಆಯ್ತಾ. ಸೊ ಪಾಸಿಟಿವ್ ಕರೆಕ್ಷನ್ ಮಾಡಬೇಕು ನೆಗೆಟಿವ್ 0 ಇರೋದಕ್ಕೆ. ಸೊ ನೋಡ್ಕೊಳ್ಳಿ, ಬೇಸ್ ಲೈನ್ ಇಲ್ಲಿ ಏನಿದೆ ತುಂಬಾ ಇಂಪಾರ್ಟೆಂಟ್. ಬೇಸ್ ಲೈನ್ ಗಿಂತ ಸರ್ಕ್ಯುಲರ್ ಸ್ಕೇಲ್ 0 ಹಿಂದೆ ಇದ್ರೆ ಅಥವಾ ಡೌನ್ವರ್ಡ್ ಇದ್ರೆ ಅದನ್ನ ನಾವು ಪಾಸಿಟಿವ್ ಅಂತ ಎರರ್ ಅಂತ ಕರಿತೀವಿ. ಇದೇನಾದ್ರೂ ಅಪ್ವರ್ಡ್ ಮುಂದೆ ಹೋಗಿದ್ರೆ ಅದನ್ನೇನಂತ ಕರಿತೀವಿ, ನೆಗೆಟಿವ್ ಅಂತ ಕರಿತೀವಿ. ಸೊ ಹಿಂದೆ ಇದ್ದಾಗ ಪಾಸಿಟಿವ್, ಮುಂದೆ ಹೋದಾಗ ನೆಗೆಟಿವ್. ನೆಗೆಟಿವ್ 0 ಎರರ್ ಇದ್ರೆ ಕರೆಕ್ಷನ್ ಬಂದ್ಬಿಟ್ಟು ಏನಾಗುತ್ತೆ, ಪಾಸಿಟಿವ್ ಕರೆಕ್ಷನ್. ಪಾಸಿಟಿವ್ 0 ಎರರ್ ಇದ್ರೆ ಕರೆಕ್ಷನ್ ಬಂದ್ಬಿಟ್ಟು ಏನಾಗುತ್ತೆ, ನೆಗೆಟಿವ್ ಕರೆಕ್ಷನ್ ಆಗುತ್ತೆ. ಆಯ್ತಾ. ನೀವು ಡಯಾಗ್ರಾಮ್ ಬರ್ಕೊಂಡು ಸಿಂಪಲ್ ಆಗಿ ಬೇಕಿದ್ರೆ ಅದನ್ನ ನೋಟ್ ಮಾಡ್ಕೊಂಡು ಯಾವ ರೀತಿ ಎರರ್ ಇರುತ್ತೆ ಏನು ಅನ್ನೋದನ್ನ ಐಡೆಂಟಿಫೈ ಮಾಡ್ಕೊಳ್ಳಿ. ಓಕೆ. ನೆಕ್ಸ್ಟ್, ನೋ 0 ಎರರ್. ಎರರೇ ಇಲ್ಲ ಅಂದ್ರೆ ಎರರ್ ಇಲ್ಲ, ನೋ ಎರರ್. ಸೊ ದಿಸ್ ಪ್ರೀಸಿಯಸ್ ಇನ್ ಅರೇಂಜ್ಮೆಂಟ್ ಆಫ್ ದಿ ಮೀಟರ್ ಸ್ಕೇಲ್ ಅಂಡ್ ದಿ ಸರ್ಕ್ಯುಲರ್ ಸ್ಕೇಲ್ 0, ಬೋತ್ ಆರ್ ಸ್ಕೇಲ್ಸ್ ಆರ್ ಫಿಟ್ ಈಚ್ ಅದರ್ ಆಸ್ ಫಾಲೋಸ್. ನೋಡಿ, ಇಲ್ಲಿ 3 ಸ್ಕೆಚ್ ಇದೆ. ಸೊ ಯಾವ ರೀತಿ ಎರರ್ಸ್ ಗಳು ಬರ್ಬೋದು ಅಂತ ಫಸ್ಟ್ ಸ್ಕೆಚ್ ಅನ್ನ ಅಬ್ಸರ್ವ್ ಮಾಡಿ ನೋಡಿ. ಸೊ ಬೋತ್ 0, ಎರಡೂ 0 ಸೇಮ್ ಪೊಸಿಷನ್ ಅಲ್ಲಿ ಇದೆ. ಸೊ ಸರ್ಕ್ಯುಲರ್ ಸ್ಕೇಲ್ ಮತ್ತೆ ಪಿಚ್ ಸ್ಕೇಲ್, ಮೇನ್ ಸ್ಕೇಲ್ ಏನಿದೆ ಎರಡು ಒಂದೇ ಲೈನ್ ಅಲ್ಲಿ ಇದೆ. ಸೊ ದೇರ್ ಇಸ್ ನೋ ಎರರ್. ಸೊ ಇಲ್ಲೇನಾಗಿದೆ, ಸೊ ಡೌನ್ವರ್ಡ್ ಕೆಳಗಡೆ ಬಂದಿದೆ. ಕೆಳಗಡೆ ಬಂದಿದೆ ಅಂದ್ರೆ ನಮಗೆ ಫಸ್ಟ್ ಡಿಸ್ಕಸ್ ಮಾಡಿದ್ವಲ್ಲ ಪಾಸಿಟಿವ್ ಎರರ್. ಸೊ ನೋಡಿ ಇಲ್ಲಿ 0. ಸರ್ಕ್ಯುಲರ್ ಸ್ಕೇಲ್ ಮಾತ್ರ ಅಬ್ಸರ್ವ್ ಮಾಡಿ, ಕನ್ಫ್ಯೂಷನ್ ಆಗಿ. ಸರ್ಕ್ಯುಲರ್ ಸ್ಕೇಲ್ ಏನಾದ್ರು ಮೇಲ್ ಹೋಗಿದ್ರೆ, ರೆಫರೆನ್ಸ್ ಲೈನ್ ಇಂದ ಮೇಲ್ ಹೋಗಿದ್ರೆ ಸೊ ನೆಗೆಟಿವ್. ಸರ್ಕ್ಯುಲರ್ ಸ್ಕೇಲ್ ಗಿಂತ ರೆಫರೆನ್ಸ್ ಲೈನ್ ಗಿಂತ ಕೆಳಗಡೆ ಬಂದಿದ್ರೆ ಪಾಸಿಟಿವ್. ಈಕ್ವಲ್ ಇದ್ರೆ there is no error. Clear? So take precious measurement. We have to ensure that micrometers we are using the 0 error. Clear? Next, taking the measurements. ಯಾವ ರೀತಿ ಮೆಜರ್ಮೆಂಟ್ ತಗೊಳ್ತೀವಿ? ಫಸ್ಟ್ ಫೈಂಡ್ ವೆದರ್ ದರ್ ಇಸ್ ಅನ್ ಎರರ್ ಆನ್ ದಿ ಮೈಕ್ರೋಮೀಟರ್. ಸೊ ಫಸ್ಟ್ ಸ್ಟೆಪ್ ನಲ್ಲಿ ನಾವು ಏನಾದ್ರೂ ಎರರ್ ಇದೆಯಾ ಅಂತ ಹೇಳ್ಬಿಟ್ಟು ಮೈಕ್ರೋಮೀಟರ್ ನಲ್ಲಿ ಚೆಕ್ ಮಾಡಬೇಕು. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ನಲ್ಲಿ ದೆನ್ ಫೈಂಡ್ ದಿ ಲೀಸ್ಟ್ ಕೌಂಟ್ ಯೂಸಿಂಗ್ ದಿ ಪಿಚ್ ನ ಯೂಸ್ ಮಾಡಿ ಲೀಸ್ಟ್ ಕೌಂಟ್ ನ ಫೈಂಡ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಸ್ಟೆಪ್ ಟು ಮೂವ್ ಅವೇ ದಿ ರಾಚೆಟ್ ಅಂಡ್ ಪ್ಲೇಸ್ ದ ಆಬ್ಜೆಕ್ಟ್. ರಾಚೆಟ್ ಅಂತ ಏನಿದೆ ಅದನ್ನ ಇನ್ ಬಿಟ್ವೀನ್ ನಾವು ರಾಚೆಟ್ ನ ಯೂಸ್ ಮಾಡಿಕೊಂಡು ಆಬ್ಜೆಕ್ಟ್ ಏನ್ ಮಾಡಬೇಕು, ಪ್ಲೇಸ್ ಮಾಡಬೇಕು. ದೆನ್ ಮೂವ್ ದ ರಾಚೆಟ್ ಇನ್ ದಿ ಅಪೋಸಿಟ್ ಡೈರೆಕ್ಷನ್. ಓಕೆ. ಸೊ ನೆಕ್ಸ್ಟ್, ಫಾರ್ ಅಕ್ಯುರೇಟ್ ರೀಡಿಂಗ್ ಥಿಂಬಲ್ ಶುಡ್ ಬಿ ಮೂವ್ಡ್ ಅಂಟಿಲ್ 3 ಕ್ಲಿಕ್ ದ ಹೆಡ್ ಫ್ರಮ್ ದಿ ರಾಚೆಟ್. ಮಿನಿಮಮ್ 3 ಕ್ಲಿಕ್ ನ ಯೂಸ್ ಮಾಡಬೇಕು. ಸೊ ನೆಕ್ಸ್ಟ್, ಫೈಂಡ್ ದಿ ಮೇನ್ ಸ್ಕೇಲ್ ರೀಡಿಂಗ್. ಮೇನ್ ಸ್ಕೇಲ್ ರೀಡಿಂಗ್ ನ ಫೈಂಡ್ ಮಾಡ್ಕೊಂಡು ನೋಟ್ ಮಾಡ್ಕೋಬೇಕು. ದ ಮೇನ್ ಸ್ಕೇಲ್ ಶೋಸ್ ಅಡಿಷನಲ್ 0.5 mm. ವಿ ಹ್ಯಾವ್ ಟು ಆಡ್ ದಟ್ ಇಸ್ ವೆಲ್. ಓಕೆ. Next, then find the value of the circular scale that coincides with the main scale. ಯಾವ ವ್ಯಾಲ್ಯೂ ಮೇನ್ ಸ್ಕೇಲ್ ಗೆ ಕೋಇನ್ಸಿಡೆಂಟ್ ಆಗಿರುತ್ತೆ ಅದನ್ನ ಬರ್ಕೋಬೇಕು. ಸೊ ಫೈನಲಿ, ಸೊ the 6th one, 7th one, finally multiply with the reading from a circular scale to the least count to produce the main scale. ಓಕೆ. ಸೊ ಆಕ್ಚುಯಲ್ ಸ್ಕೇಲ್ ರೀಡಿಂಗ್ ಗಳನ್ನ ಯಾವ ರೀತಿ ತಗೊಳ್ಳೋದು ಅಂತ ತೋರಿಸ್ತೀನಿ ನೋಡಿ ಇಲ್ಲಿ. ಸೊ ಇದು ಕಾಣ್ತಿರೋದು ಮೇನ್ ಸ್ಕೇಲ್ ಅಥವಾ ರೆಫರೆನ್ಸ್ ಸ್ಕೇಲ್ ಅಂತಾನು ಡಿಫೈನ್ ಮಾಡ್ತೀವಿ. ಸೊ ಇಲ್ಲಿ 0.4 ನಾಟ್ ವಿಸಿಬಲ್, ವಿಸಿಬಿಲಿಟಿ ಕಾಣಿಸ್ತಾ ಇಲ್ಲ. ಓಕೆ. ಸೊ ದರ್ ಇಸ್ ಅಂದ್ ರೀಡಿಂಗ್ ವುಡ್ ಬಿ 0.5. ಇಲ್ಲಿ 0 ಇದೆ. ಸೊ ನೆಕ್ಸ್ಟ್ ಇಲ್ಲಿ ಯಾವ್ದಿದೆ, 0.1 ಇದೆ, 0.2 ಇದೆ, 0.3 ಇದೆ, 0.4 ಇದೆ, 0.5 ಇದೆ, 0.6 ಇದೆ. ಅಬ್ಸರ್ವ್ ಮಾಡ್ತಿದ್ದೀರಾ ಕರ್ಸರ್ ನ. 0.7 ಇದೆ. ಕ್ಲಿಯರ್? ಸೊ 0.7 ಅನ್ನ ಇಲ್ಲಿ ರೀಡಿಂಗ್ ನ ತಗೋಬೇಕು. ಸೊ ನೋಡಿ ಇಲ್ಲಿ 0.7, ಸಾರಿ 0.7. ಆಯ್ತಾ. ನೆಕ್ಸ್ಟ್ ನೀವು ತಗೋಬೇಕಾಗಿರೋದು ಯಾವ ಸ್ಕೇಲು, ಸರ್ಕ್ಯುಲರ್ ಸ್ಕೇಲ್ ನೋಡಬೇಕು. ಸರ್ಕ್ಯುಲರ್ ಸ್ಕೇಲ್ ನಲ್ಲಿ ಯಾವ ಡಿವಿಷನ್ ಕೋಇನ್ಸಿಡೆಂಟ್ ಆಗಿದೆ ಅಂತ ನೋಡಬೇಕು. ಸೊ ಯಾವ ಡಿವಿಷನ್ ಕೋಇನ್ಸಿಡೆಂಟ್ ಆಗಿದೆ ಅಂತ ನೋಡೋದಾದ್ರೆ, ಸೊ ಇಲ್ಲಿ ನೋಡಿ 35 ಇದೆ, 36 ಇದೆ, 37 ಇದೆ, 38 ಇದೆ. ಈ 38 ಅನ್ನೋದು ಕೋಇನ್ಸಿಡೆಂಟ್ ಆಗಿದೆ, 38 ತಗೊಂಡಿದ್ದಾರೆ. ನೆಕ್ಸ್ಟ್ ಲೀಸ್ಟ್ ಕೌಂಟ್ ಬಂದ್ಬಿಟ್ಟು 0.01 ಇದೆ. ಸೊ ಲೀಸ್ಟ್ ಕೌಂಟ್ ನ ತಗೊಂಡಿದ್ದಾರೆ 0.01. ಸೊ 38 0.01 ಪ್ಲಸ್ ಆಡ್ ಮಾಡಿದ್ರೆ ನಮಗೆ ಟೋಟಲ್ ರೀಡಿಂಗ್ ಸಿಗುತ್ತೆ. ಸೊ ಹಿಯರ್ ಸಪೋಸ್ ಇದೇನಾದ್ರು ವಿಸಿಬಲ್ ಇತ್ತು ಅಂತ ಇಟ್ಕೊಳ್ಳಿ, 0.5 ಈಸ್ ವಿಸಿಬಲ್. ಇಲ್ಲಿ 0.5 ಮಾರ್ಕ್ ನಾಟ್ ವಿಸಿಬಲ್ ಇದ್ದಾಗ, ಸಪೋಸ್ 0.5 ಮಾರ್ಕ್ ಈಸ್ ವಿಸಿಬಲ್, ಸೊ ದೆನ್ ಫಾರ್ ದ ರೀಡಿಂಗ್ ವುಡ್ ಬಿ ಅದನ್ನ ಆಡ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ 0.1 ಏನಿದೆ, ಸೊ ಅದಕ್ಕೆ 0.05 ಇದು ಒಂದೊಂದು ಡಿವಿಷನ್ ಏನಿರುತ್ತೆ 0.05 ಇರುತ್ತೆ. ಅದನ್ನ ಆಡ್ ಮಾಡ್ಕೊಂಡ್ರೆ ಸೊ ನಮಗೆ ವ್ಯಾಲ್ಯೂ ಸಿಗುತ್ತೆ. ಸೊ 0.7